ಎಸ್.ಎಂ. ಕೃಷ್ಣ ಅಂತಿಮ ಯಾತ್ರೆಗೆ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅಂತಿಮ ಯಾತ್ರೆಯ ವಾಹನಕ್ಕೆ ಪುಷ್ಪಗಳಿಂದ ಅಲಂಕಾರ ಕೂಡ ಮಾಡಲಾಗಿದೆ. ಗಾಜಿನಿಂದ ಕೂಡಿರುವಂತಹ ಚಿರಶಾಂತಿ ವಾಹನ ಇದು. ಆ ವಾಹನಕ್ಕೆ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಲಾಗಿದೆ. ರಸ್ತೆಯ ಇಕ್ಕೆಲಗಳಲ್ಲಿ ಜನರಿಗೆ ಕಾಣಲೆಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ವಾಹನದ ಮುಂಭಾಗ ಎಸ್.ಎಂ.ಕೆ ಭಾವಚಿತ್ರ ಅಳವಡಿಕೆ ಕೂಡ ಮಾಡಲಾಗಿದೆ. ಈ ಬಗ್ಗೆ ಚಿರಶಾಂತಿ ವಾಹನದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ರಾಜಪ್ಪ, ನೋಡೋಣ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಬೆಂಗಳೂರಿನ ಸದಾಶಿವನಗರದಿಂದ ಹುಟ್ಟೂರು ಮದ್ದೂರಿನ ಸೋಮನಹಳ್ಳಿಗೆ ಹೋಗುವಂಥದ್ದು. ಅದಕ್ಕಾಗಿ ಎಲ್ಲ ರೀತಿಯಾದ ಒಂದು ಸಿದ್ಧತೆಗಳು ಕೂಡ ಆಗ್ತಾ ಇದ್ದಾವೆ. ಸದಾಶಿವನಗರದಿಂದ ಹೊರಡುವಂತಹ ವಾಹನ ರಸ್ತೆಯುದ್ದಕ್ಕೂ ಇರುವಂತಹ ಒಂದಿಷ್ಟು ಅವರ ಅಭಿಮಾನಿಗಳು ಅಂತಿಮ ದರ್ಶನ ಪಡೆಯೋದಕ್ಕೆ ಅಂತ ಹೇಳಿ ತೆರೆದ ವಾಹನದಲ್ಲಿ ಅವರ ಒಂದು ಪಾರ್ಥಿವ ಶರೀರ ಹೊರಡುವಂಥದ್ದು. ಆ ವಾಹನಕ್ಕೆ ಈಗ ಹೂವಿನ ಅಲಂಕಾರವನ್ನ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಬಿಳಿ ಬಣ್ಣದ ಹೂವು ಜೊತೆಗೆ ಹಸಿರು ಬಣ್ಣದ ತುಳಸಿ ಎಲೆ ಕಾಣ್ತಿರುವಂಥದ್ದು. ಕೇವಲ ಬಿಳಿ ಬಣ್ಣ ಹಾಗೇನೆ ಹಸಿರು ಬಣ್ಣದ ತುಳಸಿ ಎಲೆ ಜೊತೆಗೆ ಒಂದಿಷ್ಟು ಬೇರೆ ಬೇರೆ ಎಲೆಗಳೇನಿದೆ ಅದರಿಂದ ಶೃಂಗಾರಗೊಂಡಿರುವಂತಹ ವಾಹನ ಇದು. ಅದ್ರ ಜೊತೆಗೆ ಮುಂಭಾಗದಲ್ಲಿ ಎಸ್.ಎಂ. ಕೃಷ್ಣರ ಒಂದು ಭಾವಚಿತ್ರವನ್ನು ಕೂಡ ಅವರ ಒಂದು ಫೋಟೋವನ್ನು ಕೂಡ ಅಲ್ಲಿ ಹಾಕೊಳ್ಳಲಾಗಿರುವಂಥದ್ದು. ಹಾಗಾಗಿ ಅವರ ಒಂದು ಸದಾಶಿವನಗರ ನಿವಾಸ ಏನಿದೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಈ ರೀತಿಯಾಗಿ ವಾಹನವನ್ನು ಈಗಾಗಲೇ ಸಿದ್ಧಪಡಿಸ್ಕೊಳ್ಳಲಾಗ್ತಾ ಇರುವಂಥದ್ದು. ಯಾಕಂತಂದ್ರೆ ಸದಾಶಿವನಗರದಿಂದ ಹೊರಡುವಂತಹ ಈ ವಾಹನ ಏನಿದೆ ಕೆಂಗೇರಿ ಜೊತೆಗೆ ಬಿಡದಿ, ರಾಮನಗರ, ಚನ್ನಪಟ್ಟಣ ಮಾರ್ಗವಾಗಿ ಮದ್ದೂರು ತಲುಪುತ್ತೆ. ಸುಮಾರು 10 ಗಂಟೆಗೆ ಮದ್ದೂರು ತಲುಪುವಂಥದ್ದು. ಹಾಗಾಗಿ ಅಲ್ಲಲ್ಲಿ ಪ್ರಮುಖವಾದಂತಹ ಒಂದಿಷ್ಟು ಜಂಕ್ಷನ್ಗಳು ಏನಿದ್ದಾವೆ ಆ ಜಂಕ್ಷನ್ನಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ನೆರವೇರಿದ ಜನ ಸೇರ್ಕೋತಾರೆ. ಅಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಂದರೆ ಹೋಗುವಂತಹ ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಅವರು ಕಾಣುವಂತಹ ರೀತಿಯಲ್ಲಿ ಅವರ ಒಂದು ಪಾರ್ಥಿವ ಶರೀರ ಕಾಣುವಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಜೊತೆಗೆ ಒಳಗೆ ಒಂದು ಸೋಫಾ ವ್ಯವಸ್ಥೆ ಕೂಡ ಆಗಿದೆ. ಅಂದರೆ ಅವರ ಧರ್ಮಪತ್ನಿ ಹಾಗೆಯೇ ಕುಟುಂಬಸ್ಥರು ಕೂರೋದಕ್ಕೆ ಅಂತ ಹೇಳಿ ಅಲ್ಲಿ ಒಂದಿಷ್ಟು ವ್ಯವಸ್ಥೆಗಳು ಕೂಡ ಆಗಿರುವಂಥದ್ದು. ಅಂದರೆ ಕೇವಲ ಬಿಳಿ ಹಾಗೆಯೇ ಹಸಿರು ಬಣ್ಣದಿಂದ ಈ ಒಂದು ಚಿರಶಾಂತಿ ವಾಹನ ಏನಿದೆ ಅದು ಶೃಂಗಾರಗೊಂಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಇದರ ಒಳಗಡೆ ಒಂದು ಪಾರ್ಥಿವ ಶರೀರ ಇರುವಂತಹ ಬಾಕ್ಸನ್ನು ಇಡೋದ್ರ ಮೂಲಕವಾಗಿ ಬೆಂಗಳೂರಿನಿಂದ ಹುಟ್ಟೂರು ಮದ್ದೂರಿನ ಸೋಮನಹಳ್ಳಿ ಏನಿದೆ ಅಲ್ಲಿಗೆ ಈ ಒಂದು ಪಾರ್ಥಿವ ಶರೀರವನ್ನು ಹೊತ್ತೊಯ್ಯುವಂತಹ ವಾಹನ ಜೊತೆಗೆ ಚಿರಶಾಂತಿ ವಾಹನ ಕೂಡ ಹೊರಡುವಂಥದ್ದು. ಅದಕ್ಕಾಗಿ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಗಳು ಕೂಡ ಸದ್ಯಕ್ಕೆ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ರಾಜಪ್ಪಾಜಿನ, TV9 ಬೆಂಗಳೂರು. ಇನ್ನು ಎಸ್.ಎಂ. ಕೃಷ್ಣರವರು ಶಾಂತಿ ಪ್ರಿಯರಾಗಿದ್ರು. ಹಾಗಾಗಿಯೇ ಚಿರಶಾಂತಿ ವಾಹನಕ್ಕೆ ಬಿಳಿ ಪುಷ್ಪಗಳಿಂದ ಅಲಂಕಾರವ ಕೂಡ ಮಾಡಲಾಗಿದೆ. ಇನ್ನು ಈ ಅಲಂಕಾರ ಮಾಡಿದಂಥವರ ಅವರ ಬಳಿಗೆ ನಮ್ಮ ಪ್ರತಿನಿಧಿ ರಾಜಪ್ಪರವರು ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಪಾರ್ಥಿವ ಶರೀರ ಹೊರಡೋದಕ್ಕೆ ಅಂತ ಹೇಳಿ ವಾಹನ ಅಲಂಕಾರಗೊಂಡಿರುವಂಥದ್ದು ಗಮನಿಸಬಹುದು ದೃಶ್ಯದಲ್ಲಿ. ಈ ವಾಹನವನ್ನು ಅಲಂಕಾರ ಮಾಡಿದಂಥವ್ರು ಇದ್ದಾರೆ, ಅವನನ್ನು ಈಗ ಮಾತಾಡಿಸ್ತೀನಿ. ಸರ್, ಯಾವ ಹೂವನ್ನು ಇಲ್ಲಿ ಬಳಸ್ಕೊಳ್ಳಲಾಗಿದೆ ಅಂತ ಹೇಳಿ ವಾಹನ ಅಲಂಕಾರ ಮಾಡೋದಕ್ಕೆ? ಸರ್, ನಾರ್ಮಲ್ ಆಗಿ ಸಾಮಾಜಿಕ ಹೂವನ್ನೇ. ಸಾಮಾಜಿಕದಲ್ಲಿ ವೈಟ್ ಮತ್ತು ಲೈಟ್ ವೈಟ್ ಕಲರ್ ಐತೆ. ಅದು ತುಳಸಿ ಮಾತು ಮಾಡಿದ್ವಿ. ಮತ್ತು ಕಟ್ ಫ್ಲವರ್ಸ್ ಅಂತ, ಕಟ್ ಫ್ಲವರ್ ಸ್ಟಾರ್ ವೈಟು ಮತ್ತು ಫ್ಲವರ್ಸ್ ರೋಸ್ ಅಂತ. ಸೊ ಇದರ ಮುಖಾಂತರ ನಾವು ಮಾಡಿದ್ವಿ ಸರ್ ಕಲರ್ಸಲ್ಲಿ. ಸರ್, ಯೂಶ್ವಲಿ ಇಂಥ ಶೃಂಗಾರ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಸಾಕಷ್ಟು ಹೂಗಳನ್ನು ಬಳಸ್ಕೊಳ್ತಾರೆ. ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಕೇವಲ ಬಿಳಿ ಜೊತೆಗೆ ಹಸಿರು ಬಣ್ಣನೇ ಇರುವಂಥದ್ದು. ಸೊ ಪರ್ಟಿಕ್ಯುಲರ್ ಆಗಿ ಹೀಗೆ ಮಾಡಬೇಕು ಅಂತ ಅನ್ನೋರು ಹೇಳಿದ್ರೆ ಏನು ಕಾರಣ ಅಂತ ಹೇಳಿ? ಸೊ ಇದು ಪರ್ಟಿಕ್ಯುಲರ್ ಆಗಿ ಅಂದರೆ ಇನ್ ಸೆನ್ಸ್ ಲೈಕ್ ನಾರ್ಮಲ್ ಆಗಿ ಬೇರೆ ಫಂಕ್ಷನ್ಸ್ಗಿದ್ರೆ ನಾವು ಈ ರೀತಿ ಮಾಡ್ಬೋದಾಗಿತ್ತು. ಬಟ್ ಇದೊಂದು ಸಿಂಪಲ್ ಆಗಿ ಒಂದು ಎಕ್ಸ್ಪರ್ಟ್ ಕ್ಲೈಂಟ್ ಅವ್ರು ಏನು ಹೇಳಿದ್ರು ಅದ್ರ ಮುಖಾಂತರ ನಾವು ಮಾಡಿದ್ದೀವಿ. ಕಲರ್ ಆಗಿರಲಿ ಪ್ರತಿಯೊಂದು ಆಗಿರಲಿ. ಅವರು ಬಿಳಿ ಮತ್ತು ಹಸಿರು ಬಣ್ಣ ಅಷ್ಟೇ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಆ ರೀತಿ ಮಾಡೋದಕ್ಕೆ ಅಂತ ಹೇಳಿ? ರೀಸನ್ ಅಂತಿಲ್ಲ. ನಾರ್ಮಲ್ ಆಗಿ ಇದಕ್ಕೆ ಇವಾಗ ಕಾಲ್ ಇಟ್ ಪೀಸ್ ಅಂತೀವಲ್ಲ, ಪೀಸ್ ಅಂತ. ಸೊ ಅದಕ್ಕಾಗಿ ಇದೊಂಥರ ಲೈಕ್ ಪೀಸ್ ಮುಖಾಂತರ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಅಟ್ರಾಕ್ಷನ್ ಅಷ್ಟೇ ಸರ್. ಫ್ಲವರ್ ಅಲ್ಲ, ಅದೇನು ಬೇರೆ ಏನಿಲ್ಲ. ಎಷ್ಟು ಪ್ರಮಾಣದ ಹೂಗಳನ್ನು ಇಲ್ಲಿ ಬಳಸ್ಕೊಳ್ಳಲಾಗಿದೆ ಸರ್ ಜೊತೆಗೆಲ್ಲ ಸೇರಿ? ಸರ್, ಇದರಲ್ಲಿ ನಾವು ಲೈಕ್ ಲಾಸ್ಟ್ ನೈಟಿಂದ ನಾವು ಶುರು ಮಾಡಿದ್ದೆವು 11 o'clock. ಸೊ ಇದರಲ್ಲಿ ಲೈಕ್ ನಾವು ಬಂಚಸ್ ಮುಖಾಂತರ ತಗೊಂಡಿದ್ವಿ. ಕಟ್ ಫ್ಲವರ್ಸ್ ಆಗಿರಲಿ ಮತ್ತು ಇದು ಫ್ಲವರ್ಸ್ ಲೈಕ್ ಇವಾಗ ನಾವು ಹಾರ ಅಂತೀವಲ್ಲ, ಸುಮಾರು ಒಂದು 150-100 ಅಂತ ಹಾರ ತಗೊಂಡಿದ್ವಿ ಸರ್.
ಸೊ ಅದೆಷ್ಟು ಕೂಡ ಈ ವಾಹನವನ್ನು ಅಲಂಕಾರ ಮಾಡುವಂತ ಹೇಳಿರ್ಬೋದು. ಒಂದು ಶಾಂತಿಯ ಸಂಕೇತವಾಗಿ ಬಿಳಿ ಹಾಗೇನೆ ಹಸಿರು ಬಣ್ಣವನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಈಗ ಕುಟುಂಬಸ್ಥರು ಇದೇ ಒಂದು ಹೂವನ್ನು ಕಲರನ್ನು ಬಳಸ್ಕೊಂಡು ಶೃಂಗಾರವನ್ನು ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ರು ಕೂಡ ಅಂತ ಹೇಳಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ರಾಜಪ್ಪ ಜನಾಯಕ್, TV9 ಬೆಂಗಳೂರು. SM ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯುವಂತಹ ಮಾರ್ಗ ಮಧ್ಯೆ 4 ಕಡೆಗಳಲ್ಲೂ ಕೂಡ ಅಂದರೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇದು ರೂಟ್ ಮ್ಯಾಪ್ ಅನ್ನು ನಾವು ಗಮನಿಸೋದಾದರೆ ಈಗ ಬೆಳಗ್ಗೆ 8 ಗಂಟೆಗೆ ಕೆಂಗೇರಿ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಇನ್ನು ಈಗಲೂ ಕೂಡ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗಿಲ್ಲ. ಅಂದರೆ 8 ಗಂಟೆಗೆ ಅಂತ ಅಂದಾಜಿಸಲಾಗಿತ್ತು. ಬಹುಶಃ ಹೆಚ್ಚು ಕಡಿಮೆ ಲೇಟ್ ಆಗಬಹುದು, 8:30 ಸಮಯ ಆಗಬಹುದು. ನಂತರ ಬಿಡದಿಯ BGS ಸರ್ಕಲ್ ಬಳಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಂತರದಲ್ಲಿ ರಾಮನಗರದ ಐಜೂರು ಸರ್ಕಲ್ ಬಳಿಕ ಗಾಂಧಿ ಭವನ ಸರ್ಕಲ್ ಬಳಿ ಕೆಲಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ DK ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ, ಕೇಳು. ಕೆಂಗೇರಿಯಲ್ಲಿ ಒಂದು ಸ್ಟಾಪು, ಅದಾದಮೇಲೆ ಬಿಡದಿಲಿ, ರಾಮನಗರ, ಚನ್ನಪಟ್ಟಣ ಒಂದು 5 ನಿಮಿಷ ದರ್ಶನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಒಂದು 10 ಗಂಟೆ ಅಷ್ಟೊತ್ತಿಗೆ ಮದ್ದೂರು ತಲುಪ್ತಾರೆ. ಬೇರೆ ಮದ್ದೂರಿನಲ್ಲಿ ಎಲ್ಲೂ ಕೂಡ ಕೆಲವರೆಲ್ಲ ಭಾಳ ಒತ್ತಾಯ ಮಾಡ್ತಾಯಿದ್ದಾರೆ, ದಯವಿಟ್ಟು ಕ್ಷಮಿಸಬೇಕು. ಮದ್ದೂರಿನಲ್ಲಿ ನಾವು ಸೋಮನಹಳ್ಳಿಲಿ ಇದು ಅಂದರೆ ಮದ್ದೂರಿನಲ್ಲಿ ಪ್ರೊಸೆಷನ್ ಮತ್ತೊಂದು ಮಾಡೋಕ್ಕಾಗಲ್ಲ. ಸೋಮನಹಳ್ಳಿಲೇ ಫೈನಲ್ಲು. ಯಾರೇ ಆಗಲಿ ಬಂದು ದರ್ಶನ ಮಾಡೋಂಥವ್ರು ಎಲ್ಲಿಂದ ಆಗಲಿ ಬಂದು ಸೋಮನಹಳ್ಳಿಲೇ ಬಂದು ದರ್ಶನ ಮಾಡಬೇಕು. ಅವರ ಸ್ವಂತ ಜಾಗದಲ್ಲೇ ಸೋಮನಹಳ್ಳಿಲೇ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು, ಯಾಕೆಂದರೆ ಕೆಲವರೆಲ್ಲ ನಮಗೆ ಸ್ಟೇಡಿಯಂ ತೆಗೆದುಕೊಂಡು ಬನ್ನಿ, ಮಂಡ್ಯ ಸ್ಟೇಡಿಯಂ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಭಾಳ ಒತ್ತಾಯ ಮಾಡ್ತಾಯಿದ್ದಾರೆ. ಯಾವುದಕ್ಕೂ ಅವಕಾಶ ಇಲ್ಲ, ದಯವಿಟ್ಟು ತಾವು ಅನುಸರಿಸಬೇಕು. ಮತ್ತು ರಾಮನಗರದಲ್ಲಿ ಟೈಮಿಂಗ್ 11 ಗಂಟೆ ಅಂತ ಹೇಳಿದ್ದಾರೆ. 11 ಗಂಟೆ ಎಲ್ಲ ಇಲ್ಲ, ಬಹುಶಃ 9 ಗಂಟೆಗೆಲ್ಲ ರಾಮನಗರ ತಲುಪುವಂಥ ವ್ಯವಸ್ಥೆ ಆಗ್ತದೆ. ತಾವೆಲ್ಲ ಸಹಕಾರ ಮಾಡಬೇಕು. ನಮ್ಮ ರಾಮನಗರ ಜಿಲ್ಲೆಯವರು ಯಾರ್ಯಾರು ರಾಮನಗರ, ಚನ್ನಪಟ್ಟಣ ಮತ್ತು ಬಿಡದಿ ಈ 3 ಕಡೆ ಬಂದು ಕನಕಪುರದವರಾಗಿರ್ಬೋದು, ಆರವಳ್ಳಿಯವರಾಗಿರ್ಬೋದು, ರಾಮನಗರ ಆಗಿರ್ಬೋದು, ಚನ್ನಪಟ್ಟಣದವರಾಗಿರ್ಬೋದು ಅಲ್ಲೇ ದರ್ಶನ ಮಾಡಿಕೊಂಡು ತಾವು ನಮನವನ್ನು ಸಲ್ಲಿಸಬೇಕು ಅಂತೇಳಿ ಕುಟುಂಬದ ಪರವಾಗಿ, ಸರ್ಕಾರದ ಪರವಾಗಿ ತಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ರಸ್ತೆಯುದ್ದಕ್ಕೂ ರಾರಾಜಿಸ್ತಾ ಇದೆ SMK ಫ್ಲೆಕ್ಸ್ಗಳು. ಬೆಂಗಳೂರಿನಿಂದ ಮದ್ದೂರುವರೆಗೆ ಭಾವಚಿತ್ರಗಳನ್ನು ಅಳವಡಿಕೆ ಮಾಡಲಾಗಿದೆ. ರಸ್ತೆಯ ಇಕ್ಕೆಲಗಳಲ್ಲಿ ಅಂತಿಮ ಯಾತ್ರೆ ಸಾಗುವಂತ ರಸ್ತೆಯುದ್ದಕ್ಕೂ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. SMK ಅಭಿಮಾನಿಗಳಿಂದ ಫ್ಲೆಕ್ಸ್ಗಳ ಅಳವಡಿಕೆ ಮಾಡಲಾಗಿದೆ. SMK ಫ್ಲೆಕ್ಸ್ಗಳನ್ನು ನೀವೇನೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಂದರೆ SM ಕೃಷ್ಣ ಅವರ ಮೇಲಿದ್ದಂಥ ಅಪಾರ ಅಭಿಮಾನದಿಂದಾಗಿ ಈ ರೀತಿ ಬೆಂಗಳೂರಿನಿಂದ ಮದ್ದೂರಿನವರೆಗೂ ಕೂಡ ಫ್ಲೆಕ್ಸ್ಗಳನ್ನು ಮಾಡಿದ್ದಾರೆ. ಇನ್ನು ಅಲ್ಲಿನ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್. ನೋಡೋಣ. ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ಅಜಾತ ಶತ್ರು SM ಕೃಷ್ಣ ಅವರ ಪಾರ್ಥಿವ ಶರೀರ ಇವತ್ತು ಬೆಂಗಳೂರಿನ ಸದಾಶಿವನಗರದಿಂದ ಸೋಮನಹಳ್ಳಿಗೆ ಪಾರ್ಥಿವ ಶರೀರವನ್ನು ಕೆಲವೇ ಗಂಟೆಗಳಲ್ಲಿ ಕೊಂಡೊಯ್ಯಲಾಗುತ್ತೆ. ಅವರ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ಮಾಡಲು ಸಕಲ ಸಿದ್ಧತೆಗಳು ಆರಂಭವಾಗಿರ್ತಕ್ಕಂಥದ್ರ ಬೆನ್ನಲ್ಲೇ ಇಲ್ಲಿ ಬೆಂಗಳೂರಿನಿಂದ ಪಾರ್ಥಿವ ಶರೀರ ಹೋಗುವಂತಹ ದಾರಿಯುದ್ದಕ್ಕೂ ಅವರ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಇಡೀ ಏನಂತಂದರೆ ಬೆಂಗಳೂರಿನಿಂದ ಹಿಡಿದು ಬಿಡದಿ, ರಾಮನಗರ ಹಾಗೆ ಮದ್ದೂರಿನವರೆಗೂ ಕೂಡ ಏನೋ ಅವರ ಫ್ಲೆಕ್ಸ್ಗಳನ್ನು ಅವರ ಆಪ್ತರು, ಅಭಿಮಾನಿ ಬಳಗದವರು ಹಾಕಿರುವಂಥದ್ದು. ಅವರಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂಥ ಮುಖಾಂತರವಾಗಿ ಗೌರವಯುತವಾಗಿ ಅವ್ರನ್ನ ಕಳಿಸಿಕೊಡುವಂಥ ನಿಟ್ಟಿನಲ್ಲಿ ಇಲ್ಲಿ ಪಾರ್ಥಿವ ಶರೀರ ದರ್ಶನಕ್ಕೆ ವ್ಯವಸ್ಥೆ ಮದ್ದೂರಿನಲ್ಲಿ ಆಗಿದ್ರೆ, ಸೊ ಇಲ್ಲಿ ಏನಂತಂದರೆ ಸೋಮನಹಳ್ಳಿಯಲ್ಲಿ ಆಗಿರುವಂಥದ್ದು. ಸೊ ಇಲ್ಲಿ ಏನಂತಂದರೆ ಅವರ ಹೋಗುವಂಥ ಪಾರ್ಥಿವ ಶರೀರ ಹೋಗುವಂತಹ ದಾರಿಯುದ್ದಕ್ಕೂ ಕೂಡ ಫ್ಲಕ್ಸ್ಗಳನ್ನು ಹಾಕಿ ಒಂದು ರಾರಾಜಿಸ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ಏನಂತಂದರೆ ಅವರ ಹೋಗುವಂತಹ ದಾರಿಯಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ ಆಗಿದೆ. ಸಹಜವಾಗಿ ಏನಂತಂದರೆ ಸದಾಶಿವನಗರದಿಂದ ಅವರ ಪಾರ್ಥಿವ ಶರೀರವನ್ನು ಕೆಲವೇ ಗಂಟೆಗಳಲ್ಲಿ ಸೋಮನಹಳ್ಳಿಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ಇದು ದಾರಿಯುದ್ದಕ್ಕೂ ಕಂಡು ಬರ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.